ರೈಡ್ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಖರ್ಚು ವೆಚ್ಚಗಳು ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಇವಾಗ ಇನ್ನೊಂದು ಬಿಗ್ ರೈಡಿಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಗಳು ನಡೀತಾ ಇದ್ದಾವೆ. ಈ ಸತಿ ಪ್ರಿಪ್ರೇಷನಲ್ಲಿ ಒಂದಷ್ಟು ಆ್ಯಡಮ್ಸ್ನ ಮಾಡಿಸಿದ್ದೀನಿ. ಆಲ್ರೆಡಿ ಎಲ್ಲ ಇದೆ ಆಲ್ಮೋಸ್ಟು, ಬಟ್ ಸ್ವಲ್ಪ ಸೇಫರ್ ಸೈಡ್ಗೆ ಅಂತ ಹೇಳಿ ಈ ಬಾರಿ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ನ ಮಾಡಿಸ್ತಾ ಇದ್ದೀನಿ. ಸೊ ಏನು ಎಕ್ಸ್ಟ್ರಾ ಫಿಟ್ಟಿಂಗು BS6ಗೆ ಸ್ಪೆಷಲಿ ಇವಾಗ ತಲೆನೋವು ಕೆಲಸ ಏನೇನೆಲ್ಲ ಆಯಿತು ಹಿಮಾಲಯನ್ BS6ಗೆ ಎಲ್ಲನೂ ಹೇಳ್ತೀನಿ, ಏನೆಲ್ಲ ಕಾಸ್ಟ್ ಆಯಿತು ಅಂತ. ಸೊ ಇವಾಗ ಭೀಮಾ ರೆಡಿ ಆಗ್ತಾ ಇದ್ದಾನೆ ನೆಕ್ಸ್ಟ್ ಅಡ್ವೆಂಚರ್ ರೈಡಿಗೆ. ಇದು ಕ್ಲ್ಯಾಂಪು ಇವಾಗ ನಾನು HTRZಗೆ ಹೋಗಿ ತಗೊಂಬಂದಿದ್ದು. ಇದೇನು ಕ್ಲ್ಯಾಂಪು ಅಂತ ಹೇಳಿದ್ರೆ ಜೆರಿ ಕ್ಯಾನಿಗೆ ಹಾಕುವಂಥ ಕ್ಲ್ಯಾಂಪು. ಸೊ ಇವಾಗ ಜೆರಿ ಕ್ಯಾನ್ ಹಾಕಿಸ್ತಾ ಇರೋದ್ರಿಂದ ಹೀಗೆ ಇದು ನೋಡಿ, ಇದು BS4ದು ಕ್ಲ್ಯಾಂಪ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಯಾಕಂದರೆ ಇದಕ್ಕೂ ಸೈಜ್ ಬಹಳ ವ್ಯತ್ಯಾಸ ಇರೋದ್ರಿಂದ ಸೈಜ್ ಫಿಟ್ ಆಗಿಲ್ಲ. ಇವಾಗ ಹೋಗಿ ಹೊಸ್ದಾಗಿ ಎತ್ತಕೊಂಡು ಬಂದಿರೋದು. ಇದು ಒಂದಕ್ಕೆ 700 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಟ್ಟು ಬೋಲ್ಟು ಏನು ಕೊಡಲ್ಲ, ಜಸ್ಟ್ ಹಿಂಗೆ ಕೊಡ್ತಾರೆ ಅಷ್ಟೇ, ಒಂದು ರಬ್ಬರ್ ಕೊಟ್ಬಿಟ್ಟು. ಸೊ 2 ಕಡೆಗೆ 700 ರೂಪಾಯಿ, 1400 ರೂಪಾಯಿ ಬರೀ ಕ್ಲ್ಯಾಂಪಿಗಾಗುತ್ತೆ. ಇವಾಗ ಭೀಮನ್ಗೆ ನೋಡಿ ಜೆರಿ ಕ್ಯಾನ್ ಆ್ಯಕ್ಚುಲಿ ನಾನು ತೊಗೊಂಡಿಲ್ಲ, ನಮ್ಮ ಸ್ನೇಹಿತರು ಸರ್ ಒಬ್ಬರು ಕೊಟ್ಟಿದ್ದಾರೆ ನನಗೆ ಇವಾಗ ಜೆರಿ ಕ್ಯಾನು. ಈ ಜೆರಿ ಕ್ಯಾನ್ದು ಒಳ್ಳೆ ತಲೆನೋವು, ಹೇಳ್ತೀನಿ ಆಮೇಲೆ ಇದ್ರ ಬಗ್ಗೆ. ಇವಾಗ ಬರೀ ಕ್ಲ್ಯಾಂಪ್ ಮಾತ್ರ ಫಿಟ್ ಮಾಡಿಸ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಒಂಥರ ಈಗ ಅದು ಪರ್ಮನೆಂಟ್ ಫಿಟ್ ಆಗಿಬಿಟ್ಟಿರುತ್ತೆ. ನನಗೆ ಯಾವಾಗ ಬೇಕೋ ಅವಾಗ ಜೆರಿ ಕ್ಯಾನ್ನ ಫಿಟ್ ಮಾಡ್ಕೋಬೋದು ಅಷ್ಟೇ. ಸೊ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಡೈರೆಕ್ಟಾಗಿ ಇದು ರಾಯಲ್ ಎನ್ಫೀಲ್ಡ್ ಅಂತ ಇಲ್ಲಿ ಏನಿದೆ ಅದಕ್ಕೆ ಫಿಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ನಟ್ಟು ಸ್ಕ್ರೂ ಎಲ್ಲ ಏನು ಬೇಡ ಅಲ್ಲ ಸರ್, ಅದು ಬೇಡ, ಇದಕ್ಕೆ ಫಿಟ್ ಆಗಿಬಿಡುತ್ತೆ ಅದು. ನೋಡಿ ಇದು ಜೆರಿ ಕ್ಯಾನ್ ಅಂತ ಹೇಳ್ತಾರೆ. ಅಂದರೆ ಪೆಟ್ರೋಲ್ ಬ್ಯಾಕಪ್ಪಲ್ಲಿ ಲಾಂಗ್ ರೈಡೆಲ್ಲ ಹೋದಾಗ, ಅಲ್ಲಾಂದರೆ ಮೌಂಟನ್ಸ್ ಕಡೆ ಹೋದಾಗ ಪೆಟ್ರೋಲ್ ಅವೈಲಬಿಲಿಟಿ ಇಲ್ಲ ಅಂದರೆ ಜೆರಿ ಕ್ಯಾನ್ಸ್ನ ಯೂಸ್ ಮಾಡ್ಬೋದು. ಒಂದು ಬ್ಯಾಕಪ್ಪು 5 ಲೀಟ್ರ್ ಕೆಪಾಸಿಟಿ ಇರುತ್ತೆ ಒಂದು ಇದಕ್ಕೆ. ಸೊ ಆ 2 ಬರುತ್ತೆ, 10 ಲೀಟ್ರ್ ಕೆಪಾಸಿಟಿ ಇದಕ್ಕೆ. ನೋಡಿ ಎಲ್ಲೊಂದಿದೆ, 2 ಹಾಕೋದು. ಸೊ ಇದು ಹೆಂಗೆ ಅಂದರೆ ನೋಡಿ, ಇವಾಗ ಇಲ್ಲಿ ಕ್ಯಾಪ್ ಇರುತ್ತೆ, ಇಲ್ಲಿ ಒಂದು ಈ ಥರದ್ದು ಒಂದು ರಬ್ಬರ್ ಟ್ಯೂಬ್ ಥರ ಕೊಟ್ಟಿರ್ತಾನೆ. ಸೊ ಇದನ್ನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಲಾಕ್ ಮಾಡಿಬಿಟ್ಟು ಹೀಗೆ ಫ್ಯೂಲ್ ಹಾಕೊಳ್ಳೋಂಥದ್ದು. ಸೊ ನೋಡಿ ಇದು ಈ ಥರ ಬರುತ್ತೆ. ಇಲ್ಲಿ ಸ್ವಲ್ಪ ಏರ್ ಔಟ್ ಮಾಡೋದಕ್ಕೆ ಜಾಗ ಇರುತ್ತೆ, ಯಾಕಂದರೆ ಹೀಟ್ ಆಗ್ತಾ ಇರುತ್ತಲ್ವ ಬಿಸಿಲಿಗೆ. ಇಲ್ಲಿ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಇಲ್ಲಿ ಗ್ಯಾಸ್ ಹೋಗೋಕ್ಕೆ. ಸೊ ಇದು ಜೆರಿ ಕ್ಯಾನ್ಸ್. ಈ ಜೆರಿ ಕ್ಯಾನಲ್ಲಿ ಲಾಕ್ ಇರೋದು ಬರುತ್ತೆ, ಲಾಕ್ ಇಲ್ಲದೇ ಇರೋದು ಬರುತ್ತೆ. ಸೊ ಸರ್ ಏನು ಸರ್ ಡಿಫ್ರೆನ್ಸ್ ಎಕ್ಸಾಕ್ಟ್ಲಿ ಇವಾಗ ಲಾಕ್ ಇರೋದು ಲಾಕ್ ಇಲ್ಲದೆ ಇರೋದು? ಲಾಕ್ ಇದ್ರೆ ನಮಗೆ ಸೇಫ್ಟಿ, ಇಲ್ಲಾಂದ್ರೆ ಜೆರಿ ಕ್ಯಾನ್ ಆಗಿ ಓಪನ್ ಮಾಡ್ಕೊಬಹುದು, ಹಂಗೆ ಹೇಳ್ಕೊಂಡ್ಬಿಡ್ಬೋದಾ? ಹಾಗೆ ಹೇಳ್ಕೊಬಹುದು. ಲಾಕ್ ಇದ್ದಾಗ ಏನಾಗುತ್ತೆ, ಜೆರಿ ಕ್ಯಾನ್ ತೆಗಿಯಕ್ಕಾಗಲ್ಲ. ಬೇರೆದ್ರಲ್ಲಿ ವಿತೌಟ್ ಲಾಕ್ ಇಲ್ಲಿ ಬೋಲ್ಟ್ ಸಿಸ್ಟಮ್ ಇರುತ್ತೆ ಅಷ್ಟೇ, ಬೋಲ್ಟ್ ಮಾತ್ರ ಫಿಕ್ಸ್ ಆಗಿರುತ್ತೆ. ದಟ್ ಕ್ಯಾನ್ ಬಿ ಈಸಿಲಿ ಓಪನ್. ಓಕೆ. ಸೊ ಇದಕ್ಕೆ ಇವಾಗ ಲಾಕ್ ಇದೆ, ಸರ್ದೇ ಇಸ್ಕೊತಾ ಇರೋದು ಜೆರಿ ಕ್ಯಾನ್ ಇವಾಗ. ಸೊ ಅವ್ರ ಹತ್ರನೇ ಎಕ್ಸ್ಪ್ಲೈನ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ. ಇವಾಗ ಲಾಕ್ ಫಿಟ್ ಮಾಡಿ ಆಮೇಲೆ ಕ್ಯಾನ್ನ ಹಾಕೋದು. ಸೊ ಅವ್ರು ಹೇಳ್ದಂಗೆ ಅದಕ್ಕೆ ಲಾಕ್ ಸಿಸ್ಟಮ್ ಬರುತ್ತಲ್ಲ, ಈ ಲಾಕ್ ಸಿಸ್ಟಮ್ಗೆ ಇವಾಗ ಯು ಕ್ಲ್ಯಾಂಪ್ ಹಾಕಿ ಆ ಲಾಕ್ನ ಫಿಟ್ ಮಾಡ್ತಾರೆ. ನೋಡಿ ಇವಾಗ ನಮ್ಮ ರಾಮು ಸರ್ ಅವರು ಏನೇನೋ ಎತ್ಕೊಂಡ್ಬಂದಿದ್ದಾರೆ ಕೊಡೋಕ್ಕೆ. ಇದೆಲ್ಲ ನೀವು ಮಾಡಿಸಿರೋದ? ಇದು ಚೆನ್ನಾಗಿದೆ ಅಲ್ಲ ಅದರ? ನಾವು ನೋಡಿದ್ದು ಹಿಂಗಿರಲಿಲ್ಲ. ಹಾಂ, ಈ ಥರ ಇರಲಿಲ್ಲ. ಚೆನ್ನಾಗಿದೆ ಲೆದರು. ಯಾವ ಬ್ರ್ಯಾಂಡು ಸರ್ ಇದು? ಯಾವ ಬ್ರ್ಯಾಂಡ್ ಇದು? GS. ಪ್ರೆಷರ್ ಚೆಕ್ ಮಾಡೋದು ಪ್ಲಸ್ ಏರ್ ಹಿಡಿಯೋದು. ಇಫ್ ಇನ್ ಕೇಸ್ ಪೆಟ್ರೋಲ್ ಬಂಕಲ್ಲೆಲ್ಲ ಏರು ಇಲ್ಲ ಅಂತ ಹೇಳಿದ್ರೆ ಸೆಲ್ಫ್ ಮಾಡ್ಕೊಳ್ಳೋದಕ್ಕೆ ಅದು. ಹಾಂ, ಈ ಬ್ರಷು ಕಿತ್ತೋಯ್ತು ಸರ್, ನನ್ನ ಹತ್ರನೂ ಇತ್ತಿದ್ದು ಕ್ಲೀನರು. ಅಲ್ಲಿ ಪ್ರೆಷರ್ ಇಟ್ಬಿಟ್ಟು ಈ ಥರ ಹಿಂಗೆ ಡೈರೆಕ್ಟಾಗಿ ಹಿಂಗೆ ಚೆಕ್ ಮಾಡ್ಬೋದು. ಓಕೆ, ನೀಟಾಗಿ ಹೋಗುತ್ತೆ ಅದು. 38. ಓಕೆ, 37 ಇದೆಯಾ? ಇನ್ಕ್ರೀಸ್ ಮಾಡೋದೀಗ ಮಧ್ಯದ ಬಟನ್ ಒತ್ತಬೇಕಾ? 36
ಅಲ್ಲ ಇವಾಗ ಏರ್ ಕಮ್ಮಿ ಇತ್ತು ಅಂದರೆ ಫಿಲ್ ಮಾಡೋದು ಹೆಂಗೆ ಇದರಲ್ಲಿ ವಾಪಸ್ ಈಗ ನಾನು 35 ಸಾಕು. ಯಾವುದು 38 ಹಿಡಿತೀನಿ ನಾನು. ಇಲ್ಲಿ ಫಸ್ಟ್ ನೀವು PSI ಸೆಟ್ ಮಾಡ್ಕೊಳ್ಳಿ. ಸರಿ. ಎಷ್ಟು ಬೇಕು ಈಗ 38ಗೆ. ಸೊ ನಿಮ್ಮದ್ರಲ್ಲಿ ಈಗ 34 33 ಆಗಿರುತ್ತಲ್ಲ, ಜಸ್ಟ್ ಹಿಂಗೆ ಲಾಕ್ ಮಾಡಿ ಬಟನ್ ಆನ್ ಮಾಡಿ, ಅದು ಆಟೋ ತಗೊಳುತ್ತೆ. 36 ಇದ್ರೆ 38 ಬಂದಿದೆ, ಅದು ಆಟೋ ಕಟ್ ಅದೇ ಆಫ್ ಆಗುತ್ತೆ. ಸೊ PSI ಮೋಡ್ ಮಾತ್ರ ಯೂಸ್ ಮಾಡಬೇಕು. ಓಕೆ, ಬೇರೆ ಏನು ಯೂಸ್ ಮಾಡಂಗಿಲ್ಲ. ಬೇರೆ ಮೋಡ್ಸ್ ಎಲ್ಲ ಏನದು? ಅದೆಲ್ಲ ಬೇರೆ ಕಂಟ್ರಿ ಅವ್ರವ್ರು ಒಂದೊಂದು ಹಂಗ ಅದು ಲೆಕ್ಕಾಚಾರ. ಸರಿ ಸರಿ. ಇದು ಯೂನಿವರ್ಸಲ್ ಅಲ್ಲ, ಬೇರೆ ಕಂಟ್ರಿಲಿ ಅದು PSI ಅಂತ ಇಡಲ್ಲ, ಅವ್ರು ಬೇರೆ ಹಾಗೆ. ಸೊ ಹಿಂಗೆ ಏರ್ ಹೊಡಿಯೋದು. ಫುಲ್ ಇದೆ. ನೋಡಿ, ಇದು ಚಾರ್ಜಿಂಗ್ ಮಾಡ್ಕೊಳ್ಳೋದು, ಚಾರ್ಜಿಂಗ್ ಮಾಡಿಕೊಂಡು ಯೂಸ್ ಮಾಡೋದು. 10 ಟೈಮ್ಸ್ ಮೇಲೆ ನೋಡಿ, ಒಂದು ಸ್ವಲ್ಪನೂ ಡ್ರಾಪ್ ಆಗಿಲ್ಲ, ಫುಲ್ ಆಗೇ ಇದೆ. ಅಲ್ಲ ಫುಲ್ಲು ಇದು ಲಾಕ್ ಆಯ್ತಾ? ಇದು ಪರ್ಮನೆಂಟ್ ಇರ್ತದೆ. ಈ ಪೊಸಿಷನಲ್ಲಿ ಫಿಟ್ ಆಗಬೇಕು ಕ್ಯಾನು, ನಂತರ ಬೋಲ್ಟ್ ಇದಕ್ಕೆ. ಓಕೆ. ಓ, ಈ ಬೋಲ್ಟ್ ಇಲ್ಲ ಅಂದರೆ ಹೆಂಗೆ ಕೂತ್ಕೊಳ್ಳುತ್ತೆ ಅದು? ವಿತೌಟ್ ಬೋಲ್ಟ್ ಇದ್ದು ಇದೆ, ಬೋಲ್ಟೇ ಹೋಗಿ ಲಾಕ್ ಆಗೋದಲ್ಲಿ. ಅಲ್ಲ ಇವಾಗ ಇದು ಲಾಕಿಂಗ್ ಸಿಸ್ಟಮ್ ಅಂದ್ರಲ್ಲ, ಇದು ಹೆಂಗ್ ಲಾಕ್ ಆಯ್ತು ಇವಾಗ ಅಂತ? ಒಳಗೆ ಲಾಕ್ ಆಗಿಲ್ಲ, ಇನ್ನೊಂದು ಅಷ್ಟೇ. ಓ, ಬೀಗ ಇದೆಯಾ? ಓಕೆ. ಓ, ಇದು ಓಕೆ. ಸೊ ಇದು ಲಾಕು. ಈ ಲಾಕ್ ಇಲ್ಲ ಅಂತ ಹೇಳಿದ್ರೆ ಇದನ್ನ ಹಿಂಗೆ ಓಪನ್ ಮಾಡಿಬಿಟ್ರೆ ಆರಾಮಾಗಿ ಜರಿಕೆಯನ್ನು ಎತ್ಕೋಬೋದು. ಸೊ ಲಾಕಿಂಗ್ ಸಿಸ್ಟಮ್ ಇದ್ರೆ ಅದನ್ನ ಯಾರು ಅಬೇಸ್ ಮಾಡೋಕ್ಕಾಗಲ್ಲ ಅಂತ ಇದು ಹಿಂಗೆ. ಅಲ್ಲ ಅದೇನೆ ಈಟ್ಗೆ ಅಂದ್ರೆ ಅದು ಸ್ಪೆಸಿಫಿಕ್ ಇದರಿಂದಾನೇ ಮಾಡಿರೋದು. ಅದು ನಾರ್ಮಲ್ ಕ್ಯಾನ್ ಹಾಕೊಂಡ್ರೆ ಡಮ್ ಅಂದ್ಬಿಡುತ್ತೆ. ಸೊ ಇವಾಗ ಫೈನಲಿ ಜೆರಿ ಕ್ಯಾನು ಫಿಟ್ ಆಗಿದೆ, ಎರಡು ಕಡೆಯವೂ ವಿತ್ ಲಾಕ್. ಇವಾಗ ಒಂಥರ ಅಡ್ವೆಂಚರ್ ಲುಕ್ಕು ಕಾಣಿಸ್ತಾ ಇದೆ, ಭೀಮಾ ಫುಲ್ಲು ಸೂಪರಾಗಿ ಮಸ್ತಾಗಿ. ಸೊ ಇವಾಗ ಈ ಜೆರಿ ಕ್ಯಾನ್ದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಜೆರಿ ಕ್ಯಾನು ಎಷ್ಟು ಕಾಸ್ಟ್ಲಿ ಅಂದರೆ, ಒಂದೇ ಒಂದು ಕ್ಯಾನಿಗೆ ನಿಮಗೆ 3,000 ರೂಪಾಯಿ ಆಗುತ್ತೆ. ಲಾಕ್ ಇರೋದು 500 ರೂಪಾಯಿ ಜಾಸ್ತಿ ಇರುತ್ತೆ, ಲಾಕ್ ಇಲ್ಲದೆ ಇರೋದು 500 ರೂಪಾಯಿ ಕಡಿಮೆ ಇರುತ್ತೆ. ಆಚೆ ಈಚೆ ಪ್ರೈಸಲ್ಲಿ ಇರುತ್ತೆ, ರೆಡ್ ಮತ್ತು ಬ್ಲ್ಯಾಕ್ 2 ಕಲರಲ್ಲಿ ಬರುತ್ತೆ. ಸೊ ಒಂದಕ್ಕೆ ನೀವು 3,000 ರೂಪಾಯಿ ಕೊಟ್ಟರೆ 2 ಕ್ಯಾನ್ಗೆ 6,000 ರೂಪಾಯಿ. ಅದ್ರ ಜೊತೆಗೆ ನಿಮಗೆ ಅದಕ್ಕೆ ಕ್ಲ್ಯಾಂಪ್ಸ್ ತೋರಿಸ್ತಾ ಇವಾಗ ನಾನು 700 ರೂಪಾಯಿ 1,400 ರೂಪಾಯಿ ಆ ಕ್ಲ್ಯಾಂಪ್ಸ್ ಆಗುತ್ತೆ, ಪ್ಲಸ್ ಫಿಟ್ಟಿಂಗ್ ಚಾರ್ಜಸ್ಸು. ಇಷ್ಟೆಲ್ಲ ಸೇರಿದ್ರು 8,000 ಖರ್ಚಾಗುತ್ತೆ ಪಕ್ಕ ಈ ಜೆರಿ ಕ್ಯಾನ್ ಫಿಟ್ಟಿಂಗ್ ಮಾಡೋದಕ್ಕೆ. ಸೊ ನನಗೆ ನಮ್ಮ ರೈಡಿಂಗ್ ಫ್ರೆಂಡ್ಸ್ ಸ್ನೇಹಿತರು ಸರ್ ಎಲ್ಲ ಇರೋದ್ರಿಂದ ನನಗೆ ಜೆರಿ ಕ್ಯಾನ್ನ ಕೊಟ್ಟಿದ್ದಾರೆ, ಕ್ಲ್ಯಾಂಪ್ ಮಾತ್ರ ನಾನು ತೊಗೊಂಡೆ. ಸೊ ಫಾರ್ ದ ಮೀನ್ ಟೈಮ್ ಇವಾಗ ಈ ಜೆರಿ ಕ್ಯಾನ್ ನನಗೆ ಸಾಕು ಸದ್ಯಕ್ಕೆ. ಸೊ ಭೀಮನ ಈಗ ಇನ್ನೊಂದು ಲುಕ್ಕು, ಕಂಪ್ಲೀಟ್ ಅಡ್ವೆಂಚರ್ ಲುಕ್ ಆಗ್ತಾನೆ ಈ ಸಲ. ರೈಡಿಗೆ ಎಲ್ಲೋಗ್ತಾ ಇದ್ದೀನಿ ಅಂತ ಆದಷ್ಟು ಬೇಗ ತಿಳಿಸ್ತೀನಿ. ಸೊ ಇದು ಜೆರಿ ಕ್ಯಾನಿನ ವ್ಲಾಗ್ ಆಗಿತ್ತು.